ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಂದ್ಹಾಗೆ ಇವತ್ತಿನ ಈ ವ್ಲಾಗ್ ಅಲ್ಲಿ ನಾವು ರಥಸಪ್ತಮಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಾಲಯ ಹತ್ರ ಒಂದು ಜಾತ್ರೆ ನಡೀತಿದೆ ರಥಸಪ್ತಮಿ ಅಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದರ ಒಂದು ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ಈ ವ್ಲಾಗ್ ನ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸಾರಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಒಂದು ಜಾತ್ರೆ ನಡೆದಿದ್ದು ಭಾನುವಾರ. ಸೊ ನಾನು ಅಪ್ಲೋಡ್ ಮಾಡ್ತಿರೋದು ಇವತ್ತು ಶುಕ್ರವಾರ. ಸೊ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ. ಇನ್ನು ಜಾತ್ರೆಗೆ ಹೊರಡಕ್ಕೂ ಮುಂಚೆನೆ ನನ್ನ ಹಸ್ಬೆಂಡ್ ಕಾರ್ನೆಲ್ಲ ವಾಶ್ ಮಾಡ್ಕೊಂಡು, ಆ ಕಾರ್ ವಾಶ್ ಮಾಡ್ಬೇಕಾದ್ರೆ ಮೇಲಿಂದ ನೀರ್ ಬರುತ್ತೆ ಅಲ್ವಾ ಆ ಗ್ಲಾಸ್ ಮೇಲೆ. ಸೊ ಹಾಗಾಗಿ ನನ್ನ ಮಗಳು ಕಾರ್ ಒಳಗಡೆನೆ ಕುತ್ಕೊಂಡು ನೀರ್ನ ನೋಡ್ಕೊಂಡು ಆಟ ಆಡ್ಕೊಂಡಿದ್ಲು. ಇನ್ನು ಕಾರ್ ವಾಷಿಂಗ್ ಆದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನನ್ ಮಗಳು ನೋಡಿ ಸಾಂಗ್ ಹಾಕಿದ್ರು, ಆ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸಾಂಗ್ ಸಮೇತ ನಾನೇನಾದ್ರೂ ವಾಯ್ಸ್ ಕೊಟ್ಟಿದ್ರೆ ಏನಂತಾರೆ ಕಾಪಿ ರೈಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಮ್ಯೂಟ್ ಮಾಡ್ಬಿಟ್ಟಿದೀನಿ. ನನ್ ಮಗಳು ಹೆಂಗಾಗ್ಬಿಟ್ಟಿದ್ದಾಳೆ ಅಮ್ಮ ಮನೆಗ್ ಬಂದ್ಮೇಲೆ ಅಂತ ಹೇಳಿದ್ರೆ, ಇವಾಗ ನನ್ ಮಗಳಲ್ಲ, ನಮ್ಮ ಅಮ್ಮನ ಮಗಳು ಆಗ್ಬಿಟ್ಟಿದ್ದಾಳೆ. ನನ್ ಮಾತೆ ಅವಳು ಸಹ ಕೇಳ್ತಿಲ್ಲ, ನಮ್ಮ ಅಮ್ಮನ ಮಾತು ಕೇಳ್ತಾಳೆ. ನಮ್ಮಮ್ಮ ಯಾವ ರೀತಿ ಒಂದು ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಡ್ತಾರೆ ಅದೇ ರೀತಿನೇ ಡ್ಯಾನ್ಸ್ ಸ್ಟೆಪ್ ಮಾಡ್ತಾಳೆ. ಇವಾಗಂತೂ ನೀನೇ ಹೋಗು, ನಿನ್ ಜೊತೆನೆ ಅಂದ್ರೆ ಮಾತು ಬಿಡ್ತೀನಿ ಟೂ ಅಂತೆಲ್ಲ ಅವ್ರು ಹೆಂಗ್ ಹೇಳ್ಕೊಡ್ತಾರೆ ಹಂಗೆ ರಿಟರ್ನ್ ಹೇಳ್ತಾ ಇದ್ದಾಳೆ. ಮುಂಚೆ ಆದ್ರೆ ಅಮ್ಮ 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 ಫಸ್ಟ್ ಅಮ್ಮಂಗೆ ಪ್ರಿಫರೆನ್ಸ್ ಕೊಡ್ತಿದ್ಲು, ಈಗ ಸ್ವಲ್ಪ ಚಿಗುರ್ಕೊಂಡ್ಬಿಟ್ಟಿದ್ದಾಳೆ ನನ್ ಮಗಳು. ಇನ್ನು ನೆಕ್ಸ್ಟ್ ರಥಸಪ್ತಮಿ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹೊರಡೋದು ಒಂದು ಕ್ಯಾಪ್ಚರ್ ಮಾಡಮ್ಮ, ಒಂದು ವಿಡಿಯೋ ಮಾಡ್ಕೊಡಿ ಅಮ್ಮ ಅಂತ ಕೇಳಿದೆ. ಸೊ ನಮ್ಮಮ್ಮ ಕ್ಯಾಮ್ರಾಮನ್ ಆಗಿದ್ದಾರೆ ಇವಾಗ ಸದ್ಯಕ್ಕೆ. ಕೆಲವೊಂದ್ಸಲ ನನಗ್ ಅನ್ಸುತ್ತೆ ನಮ್ಮಮ್ಮಂಗೆ ಯಾಕಾದ್ರೂ ಕ್ಯಾಮ್ರಾ ಕೊಟ್ಟೆ ವಿಡಿಯೋ ಮಾಡೋದಕ್ಕೆ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಬೇಕು ಬೇಡ ಏನೂ ಗೊತ್ತಾಗಲ್ಲ, ಎಲ್ಲಾನು ಸುಮ್ನೆ ಕ್ಯಾಪ್ಚರ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಫುಲ್ ಏನು ಏನಂತಾರೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಮ್ರಾ ಮ್ಯಾನ್ಗಳು ಇರ್ತಾರಲ್ಲ, ಸೊ ಆ ರೀತಿ ಒಂಥರ ನಮ್ಮಮ್ಮ ಆಡೋದು. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾರಲ್ಲ, ಅಮ್ಮ ವಿಡಿಯೋ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾರೆ. ಅಮ್ಮ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾ ಇದಾರೆ, ಅದಕ್ಕೆ ಖುಷಿ ಪಡ್ಬೇಕು ನಾನು. ಇನ್ನು ಜಾತ್ರೆಗೆ ಅಮ್ಮ ಬರ್ತಿಲ್ಲ. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಣ್ಣ ಇಷ್ಟು ಜನ ಹೋಗ್ತಾ ಇದ್ದೀವಿ. ಇನ್ನು ನಮ್ಮೂರ್ ಬೋರ್ಡ್ ನೋಡಿದ್ರಲ್ಲ, ವೆಲ್ಕಮ್ ಟು ಹಿಸ್ಟಾರಿಕಲ್ ಟೌನ್ ಶ್ರೀರಂಗಪಟ್ಟಣ. ಸೊ ಇನ್ನು ಇಲ್ಲಿ ಕಾಣಿಸ್ತಿರೋದು ಹಳೆ ಸೇತುವೆ, ಹೊಳೆ. ಇದು ನೀರಿಲ್ಲ, ನೀರ್ ತುಂಬೋದ್ರಂತೂ ಇದ್ರ ಮೇಲೆಲ್ಲ ಬಂದ್ಬಿಡುತ್ತೆ ಕೆಲವೊಂದು ಸಲ. ಇನ್ನು ಈ ಕಡೆ ಕಾಣಿಸ್ತಿರೋದು ಬೆಂಗಳೂರು ಟು ಮೈಸೂರು ಒಂದು ರೋಡ್, ಇದು ಹೈವೇ ರೋಡು, ಅಂದ್ರೆ ಹಳೆ ಹೈವೇ ಆಗಿದೆ. ಈಗ ಹೊಸ ಹೈವೇ ಮಾಡಿದಾರಲ್ಲ, ಸೊ ಹಾಗಾಗಿ ಇದು ಹಳೇದು. ಇನ್ನು ರೈಟ್ ಸೈಡ್ ನೋಡಿದ್ರೆ ಅಲ್ಲಿ ಟ್ರೈನ್ ಟ್ರ್ಯಾಕ್ ಕೂಡ ಕಾಣಿಸುತ್ತೆ. ಇನ್ನು ಇದೊಂದು ಬಂದು ಮಸೀದಿ. ಈ ಜಾಗಕ್ಕೆಲ್ಲ ಬಂದು ಸುಮಾರು ವರ್ಷಗಳೇ ಆಗೋಯ್ತು ಅಂತ ಅನ್ಸುತ್ತೆ ನನಗಂತೂ. ಇನ್ನು ಹಳೆ ಸೇತುವೆಗಂತೂ ನಾನು SLC ಎಕ್ಸಾಮ್ ಬರೆಯಕ್ ಹೋದಾಗ 1-2 ಸಲ ಓಡಾಡ್ತಿರೋದ್ ಬಿಟ್ರೆ ಇವಾಗ್ಲೇ ಬರ್ತಿರೋದು. ಇದನ್ನೆಲ್ಲ ಮತ್ತೆ ನೋಡಿ ಖುಷಿ ಪಡ್ಬೇಕಾ ಅಥವಾ ಮುಂಚೆ ಇದ್ದಂಗಿಲ್ಲ ಅಂತ ಒಂಥರ ಬೇಜಾರ್ ಮಾಡ್ಕೊಬೇಕಾ ಗೊತ್ತಾಗ್ತಿಲ್ಲ. ಇನ್ನು ಫೈನಲಿ ನಾವು ಕೂಡ ಜಾತ್ರೆಗೆ ಬಂದ್ವಿ. ಸೊ ತೇರ್ ಆಲ್ರೆಡಿ ಎಳ್ದಿದ್ದಾರೆ. ಇವಾಗ ಜಸ್ಟ್ ಹೋಗಿ ಬಾಳೆಹಣ್ಣು ಎಸ್ದು ಬಿಟ್ಟು ನಮ್ಮ ಬೇಡಿಕೆಗಳನ್ನ ಕೇಳ್ಕೊಂಬರ್ಬೇಕು. ಇಲ್ಲಿಗೆ ಬಾಳೆಹಣ್ಣು ಎಸಿಬೇಕಾದ್ರೆ ಜೋಡಿ ಬಾಳೆಹಣ್ಣೆ ಎಸಿಬೇಕು. ಸೊ ನಾವು ಮದ್ವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅಮ್ಮ ಇಬ್ರು ಒಟ್ಟಿಗೆ ಹೋಗಿ ಬಾಳೆಹಣ್ಣು ಎಸ್ದ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಹೋಗ್ತಾ ಇದೀವಿ. ಏನೇನಿದೆ ಬೇಡಿಕೆ ಎಲ್ಲಾನು ಕೇಳ್ಕೊಂತಾ ಇದ್ದೀನಿ ನಾನು ಆರಾಮಾಗಿ ನಿಂತ್ಕೊಂಡು. ಇನ್ನೊಂದು ಹೇಳೋದಾದ್ರೆ, ನಮ್ಗೆ ಬೇಡಿಕೆ ಏನೇನಿದೆ ಅದನ್ನ ಕೇಳ್ಕೊಳಕ್ಕೆ ಭಯ ಆಗ್ತಿತ್ತು. ಯಾಕಂದ್ರೆ ಆ ಕಡೆಯಿಂದ ಆಪೋಸಿಟ್ ಇಂದ ಬಾಳೆಹಣ್ಣು ಎಸಿದ್ರಲ್ಲ, ಅದು ಮುಖದ ಮೇಲೆ ತಲೆ ಮೇಲೆಲ್ಲ ಬೀಳ್ತಾ ಇತ್ತು. ಹಾಗಾಗಿ ಪಟ ಅಂತ ನನ್ನದು ಏನೇನಿದೆ ಅದನ್ನೆಲ್ಲ ಕೇಳ್ಕೊಂಡು ನಾನು ನನ್ನ ಹಸ್ಬೆಂಡು ಬಾಳೆಹಣ್ಣು ಎಸಿದ್ವಿ ತೇರ್ ಮೇಲೆ. ನನ್ಗೆ ಕರೆಕ್ಟ್ ಆಗಿ ದೇವ್ರ ಒಳಗಡೆನೆ ಹೋಯ್ತು, ಇವ್ರದ್ದು ಆ ಕಡೆ ಆಪೋಸಿಟ್ ಹೋಯ್ತಂತೆ. ಇನ್ನು ದೇವಸ್ಥಾನದ ಮುಂದೆಯಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿದ್ರಲ್ಲ, ಅದೇನೇ ದೇವಸ್ಥಾನ, ಶ್ರೀರಂಗಪಟ್ಟಣ ದೇವಸ್ಥಾನ, ಅದ್ರ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ. ದೇವಸ್ಥಾನದ ಒಳಗಡೆ ಹೋಗೋದಿಕ್ಕಂತೂ ಆಗತ್ತಿಲ್ಲ, ಹಾಗಾಗಿ ತೇರ್ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ತಾ ಇದೀವಿ.
ಇನ್ನು ನನ್ನ ಮಗಳನ್ನ ಕುದುರೆ ಮೇಲೆ ಕೂರ್ಸೋಣ ಅಂತ ಕರ್ಕೊಂಡು ಹೋದ್ರು. ಕುದುರೆ ಬೇಡ ಅವತ್ತು, ಅಲ್ಲಿಗ್ ನಡಿ ಇಲ್ಲಿಗ್ ನಡಿ ಅಂತ ಕೈ ತೋರಿಸ್ತಿದ್ದಾಳೆ. ಅವಳಗ್ ಭಯ ಆಗೋಯ್ತು. ಸರಿ ಅಂದ್ಬಿಟ್ಟು ಹೊರಟ್ವಿ. ಇನ್ನೊಂದು ನನ್ನ ಹಸ್ಬೆಂಡ್ ಈ ರೀತಿ ನನ್ನ ಮಗಳನ್ನ ಕೂರ್ಸ್ಕೊಂಡ್ ಜಾತ್ರೆ ತೋರಿಸ್ತಿರೋದ್ ನೋಡಿ ನನ್ಗೆ ಖುಷಿ ಆಗ್ತಿತ್ತು. ಒಂದು ಲೈನ್ ನನಗೆ ನೆನಪಾಗುತ್ತೆ. ತಂದೆ ಅವ್ರು ನೋಡ್ದೇ ಇರೋ ಪ್ರಪಂಚನ ಮಗಳಿಗೆ ಹೆಗ್ಲ ಮೇಲೆ ಕೂರ್ಸ್ಕೊಂಡ್ ತೋರಿಸ್ತಾರಂತೆ. ಈ ಒಂದು ವರ್ಡಿಂಗ್ಸ್ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ. ನೆಕ್ಸ್ಟ್ ನನ್ನ ತಂಗಿಗೆ ಏನಾದ್ರು ಕೊಡ್ಸ್ಬೇಕಂತ ಅನ್ಸ್ತು. ಹಾಗಾಗಿ ಅವಳಿಗೆ ಒಂದು ಬ್ಯಾಗ್ ನ ಕೊಡಿಸ್ತಾ ಇದ್ದೀನಿ. ಹಾಗೆ ವಂಶಮಿಗೆ ಸ್ವಲ್ಪ ಆಟ ಸಾಮಾನು, ಈ ರೀತಿ ಜಾತ್ರೆಲಿ ಏನಾದ್ರು ನಮ್ಗೆ ಇಷ್ಟ ಆಗಿದ್ನ ತಗೊಂಡು ಹೊರಟ್ವಿ. ನನ್ನ ಹಸ್ಬೆಂಡ್ ಜಾತ್ರೆಗೆ ಬರ್ಲಿಲ್ಲ, ನನ್ಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕಾರಲ್ಲೇ ಕುತ್ಕೊಂಡ್ರು. ನಾನು ನನ್ನ ತಂಗಿ ಅಷ್ಟೇನೆ ಜಾತ್ರೆನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ನಮ್ಮ ಅಕ್ಕ ಮೈಸೂರ್ಗೆ ಹೋದ್ಲು. ಅಮ್ಮಂಗೆ ಓಂ ಶಕ್ತಿಗೆ ಹೋಗೋದಿಕ್ಕೆ ಸ್ವಲ್ಪ ಬಟ್ಟೆಗಳು ಬೇಕಿತ್ತು ಅಂತ ಪರ್ಚೇಸ್ ಮಾಡೋದಿಕ್ ಹೋದ್ಲು. ಎಲ್ಲಿ ಹಲೋ 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 ಔಟಾ ಟಮಾರ ನೀವೆಲ್ಲ ಇಳಿಕಬೇಕಿತ್ತು. ಮದ್ದೂರಲ್ಲಿ ಮೈಸೂರು ಬಂದಿದೆ ಮಡಿಕೇರಿ ಮೇಲೆ. ಹಲೋ ಸಾಕು ಚೆನ್ನಾಗೈತೆ. ಹಲೋ ವಚಿಕ ಅಲ್ಲೇ ಕೊಪ್ಪಳಲ್ಲಿ ಇಳ್ಕೋಬೇಕಿತ್ತು. ಮೈಸೂರು ಬಂದಿದ್ದೀರಾ. ಹಲೋ ಇಲ್ಲಿ ಹಲೋ ಔಟಾ ಇನ್ನು ಜಾತ್ರೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ಸ್ವಲ್ಪ ಟೈಮ್ ಇತ್ತು. ಯಾಕಪ್ಪ ಟೈಮ್ ಇತ್ತು ಅಂತ ಹೇಳಿದ್ರೆ ವಂಶುಮಿಗೆ ಆಟ ಆಡ್ಸುವಂತ ಒಂದಷ್ಟು ಗೇಮ್ಸ್ ಗಳು ಏನೂ ಇರ್ಲಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಯಾರೋ ಹೇರ್ ಎಲ್ಲ ಬಿಟ್ಕೊಂಡು ದೊಡ್ಡ ವೀಲ್ ಬರುತ್ತಲ್ವಾ, ಅದ್ರಲ್ಲಿ ಕುತ್ಕೊಂಡಿದ್ರಂತೆ, ಸೆಲ್ಫಿ ತಗೊಂತ ಇದ್ರು. ಸೊ ಜುಟ್ಟೆಲ್ಲ ಸಿಗಾಕೊಂಡು ಅವ್ರದ್ದು ಏನಂತಾರೆ ತಲೆ ಚಿಪ್ಪೆಲ್ಲ ಎಗ್ರು ಹೋಗ್ಬಿಟ್ಟಿತ್ತಂತೆ. ಸೊ ಹಾಗಾಗಿ ಆ ಒಂದು ಇನ್ಸಿಡೆನ್ಸ್ ಇಂದ ಯಾವ ತರ ಗೇಮ್ಸ್ ಕೂಡ ಇಟ್ಟಿರ್ಲಿಲ್ಲ. ಹಾಗಾಗಿ ಜಸ್ಟ್ ಒಂಥರ ವಿಂಡೋ ಶಾಪಿಂಗ್ ತರ ಆಗೋದು. ನಮ್ಗೆ ಜಾತ್ರೆ ಬೇಗನೆ ಮುಗ್ದೋಯ್ತು. ಸೊ ಟೈಮ್ ಇದ್ದಿದ್ರಿಂದ ನನ್ನ ಹಸ್ಬೆಂಡ್ ಮೈಸೂರು ಒಳಗಡೆ ಒಂದ್ ರೌಂಡ್ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಕರ್ಕೊಂಡ್ ಬಂದಿದ್ದು ಮೈಸೂರ್ ಪಾಕ್ ವರ್ಲ್ಡ್ ಅಂತಾನೆ ಇದೆ, ಸ್ವೀಟ್ ಅಂಗಡಿ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಕರ್ಕೊಂಡ್ ಬಂದ್ರು. ಎಲ್ಲಾ ತರ ಸ್ವೀಟ್ ನಾವು ಒಂದ್ಸಲ ಟೇಸ್ಟ್ ಮಾಡಿ ನಾವು ತಗೊಳ್ಬೋದಿತ್ತು. ಟೇಸ್ಟ್ ಮಾಡೋದ್ರಲ್ಲೇ ನಮ್ಗೆ ಅಂದ್ರೆ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಎಷ್ಟು ಬೇಕು ಏನೇನ್ ಬೇಕು ಅಲ್ಲೇ ಟೇಸ್ಟ್ ಮಾಡಕ್ಕೆ ಇಸ್ಕೊಳ್ಬೋದು. ನನಗೆ ಅಲ್ಲಿರುವಂತ ಎಲ್ಲ ಸ್ವೀಟ್ಗಳನ್ನ ಟ್ರೈ ಮಾಡ್ಬೇಕು, ಟೇಸ್ಟ್ ಮಾಡ್ಬೇಕು ಅಂತ ಇತ್ತು. ಬಟ್ ಜಾತ್ರೆಯಲ್ಲಿ ನಾನ್ ತಿಂದಿದ್ದಂತ ಗೋಪಿ ಎಫೆಕ್ಟ್ ಹೊಡೆದ್ಬಿಡ್ತು. ನನಗೆ ಒಂಥರ ಅಸಹ್ಯ ಆಗ್ಬಿಟ್ಟಿತ್ತು. ಒಂಥರ ವರ್ಸ್ಟ್ ಟೇಸ್ಟ್ ಕೊಟ್ಬಿಟ್ಟಿದ್ದ ಗೋಬಿಗೆ. ಹಾಗಾಗಿ ಸ್ವೀಟು ಸಹ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಒಂಥರ ಅನ್ಕಂಫರ್ಟಬಲ್ ಆಗ್ತಾ ಇತ್ತು ನನಗೆ. ಇನ್ನು ನೆಕ್ಸ್ಟ್ ಅಲ್ಲಿಂದ ಹೊರಡ್ತಾ ಇದ್ವಿ ಮನೆಗೆ. ಅಷ್ಟರಲ್ಲಿ ಅಕ್ಕ ಕಾಲ್ ಮಾಡಿದ್ಲು, ನಾನು ಇಲ್ಲೇ ಒಂದು ಹೋಟ್ಲಲ್ಲಿ ಇದ್ದೀವಿ, ದೋಸೆ ತಿಂತಾ ಇದ್ದೀವಿ, ಬರ್ತೀರಾ ಅಂತ. ಸೊ ನಾವು ಕೂಡ ಅಲ್ಲಿಂದ ದೋಸೆ ತಿನ್ನೋದಕ್ಕೆ ಹೋದ್ವಿ. ಎಲ್ಲರೂ ಒಟ್ಟಿಗೆ ದೋಸೆ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟಿವಿ. ಇನ್ನು ನಾನು ಇವತ್ತಿನ ಈ ವ್ಲಾಗ್ ನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.